ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 4ನೆಯ ಭಾಗ. ಶ್ರೀಕೃಷ್ಣ ದೇವರ ಅವತಾರವೆಂಬುದನ್ನು ಅಲ್ಲಲ್ಲೇ ಸಾರಿದ ವ್ಯಾಸರು ಅವನು ಮಾನವ ಜೀವನದ ಅನೇಕ ಮುಖಗಳಲ್ಲಿ ಎಂಥ ಉತ್ತಮ ಮಾನವನಾಗಿ ನಡೆದ, ಮಾರ್ಗ ತೋರಿದವನೆಂಬುದನ್ನು ಮರೆಯದೆ ಇನ್ನಾವ ಸಾಹಿತಿಯೂ ಮಾಡಲಾಗದಂತೆ ಆ ಮಾನವ ಮಟ್ಟದ ಕಥೆಯನ್ನು ಸುರುಳಿಯಾಗಿ ಬಿಚ್ಚಿ ತೋರಿದ್ದಾರೆ. ಧರ್ಮ ಸಂಸ್ಥಾಪನೆ ಎಂದರೆ ಮೇಲಿಂದ ಸಿಡಿಲು ಬಡೆದಂತೆ ನಡೆಯುವ ಆಕಸ್ಮಿಕವಲ್ಲ. ಅಧರ್ಮದ ಶಕ್ತಿಗಳನ್ನು ಇಲ್ಲದಂತೆಯಾದರೂ ಮಾಡಬೇಕು, ಇಲ್ಲವಾದರೆ ಧರ್ಮದ ಛತ್ರಿಯಡಿಯಲ್ಲಿ ಗುಲಾಮರಾಗಿ ಅವು ಸೇವೆ ಮಾಡುವುದನ್ನು ಕಲಿಯಬೇಕು ಎಂಬುದು ಈ ಧರ್ಮ ಸ್ಥಾಪಕನ ಸಂಕಲ್ಪವಾಗಿತ್ತು. ಧರ್ಮದಂತೆ ನಡೆದು ಅದಕ್ಕೆ ಪ್ರಾಣವನ್ನೂ ಕೊಡಬಲ್ಲ ಶಿಷ್ಯರನ್ನು ಹುಡುಕಿ ತೆಗೆದಾಗಿತ್ತು. ಅವರಿಗೆ ಪಟ್ಟಗಟ್ಟಿ ಸಿಂಹಾಸನದಲ್ಲಿ ಕೂಡಿಸುವ ಕೆಲಸ ಸಾಮಾನ್ಯವಿರಲಿಲ್ಲ. ಸಿಂಹಾಸನ, ಕಿರೀಟ, ಪರಾಕು ಇವೆಲ್ಲ ಬರೀ ಸಂಕೇತಗಳೆಂಬುದನ್ನು ಶ್ರೀಕೃಷ್ಣ ಬಲ್ಲ. ಸಮಯ ಸಾಧಕ ರಾಜಕಾರಣಿಗಳನ್ನು ನಿವಾರಿಸುವ ಮೊದಲ ಕೆಲಸ ಇದಕ್ಕೆ ಅಡ್ಡಿಯಾಗಿತ್ತು. ಪುಡಿ ಅಸುರರನ್ನು ತಾನೇ ಕೊಂದಿದ್ದ. ಪಾಂಡವರನ್ನು ಅವರಷ್ಟಕ್ಕೇ ಬಿಟ್ಟಿದ್ದರೂ ಕೌರವರು ಜರಾಸಂಧನು, ಕಾಲಯವನು, ಶಿಶುಪಾಲನು, ಪೌಂಡ್ರಕನು ಕೂಡಿ ಸಂಹರಿಸಿ ಧರ್ಮ ಸಾಮ್ರಾಜ್ಯದ ಆಶೆಯೇ ತಲೆ ಏಳದಂತೆ ಅವರನ್ನು ಬೂರಿ ಮಾಡಿ ಬಿಡುತ್ತಿದ್ದರು. ಧರ್ಮ ಹೇಳಿದರೆ ಸಾಲದು, ಅದು ನಡೆಯುವಂತೆ ಅದಕ್ಕೊಂದು ಭದ್ರ ಬುನಾದಿಯನ್ನು ನಿರ್ಮಿಸಿ ಧರ್ಮವಂತರ ಕೈ ಬಲಪಡಿಸಿ ಅವರ ಕಾಲುಗಳಲ್ಲಿ ಶಕ್ತಿ ತುಂಬಿ ನಿಲ್ಲುವಂತೆ ಮಾಡಿ ಧರ್ಮ ನಡೆಯಲು ಬಿಡಬೇಕೆಂಬ ವಿಶಾಲ ತಂತ್ರವೇ ಶ್ರೀಕೃಷ್ಣನ ರಾಜಕೀಯ ದೂರದೃಷ್ಟಿಗೆ ಅಡಿಪಾಯವಿತ್ತು. ಬರಿಯ ಬಲವಿದ್ದವರೆಲ್ಲ ಧರ್ಮಿಷ್ಠರಾಗಲಾರರೆಂದೂ, ದುರ್ಬಲರಿದ್ದರೂ ಧಾರ್ಮಿಕ ಪ್ರಜ್ಞೆ ಇದ್ದವರು ಮಾತ್ರ ಉತ್ತಮ ದೊರೆಗಳಾದಾರೆಂದು ಆ ದುರ್ಬಲ ಧಾರ್ಮಿಕರ ಬಲ ಸಂವರ್ಧನೆ ತನ್ನ ಕರ್ತವ್ಯವೆಂದು ಶ್ರೀಕೃಷ್ಣ ನಂಬಿದ್ದ. ಇದಕ್ಕೆಲ್ಲ ತಂತ್ರ, ಚಾಣಾಕ್ಷತೆ, ಡಿಪ್ಲೊಮಸಿ ಅವಶ್ಯವಿತ್ತು. ಮಹಾ ಧಾರ್ಮಿಕರು ಧರ್ಮ ಸ್ಥಾಪನೆಗೆ ಹೊರಟವರು. ಈ ತಂತ್ರಶಕ್ತಿಯಲ್ಲದೆ ತಾವೇ ಅಧರ್ಮದ ಶಕ್ತಿಗಳಿಗೆ ತುತ್ತಾಗಿ ಹುತಾತ್ಮರಾಗಿ ಹೋದರು. ಸಾಕ್ರೆಟಿಸ್ ದುಷ್ಟರ ಕೈಲಿ ಸಿಕ್ಕಿ ಅವರಿತ್ತ ವಿಷ ಕುಡಿದು ಸತ್ತು ಏನನ್ನೂ ಸಾಧಿಸಲಿಲ್ಲ. ಉಪಾಯವಂತನಿದ್ದರೆ ಹೇಗಾದರೂ ಈ ವಿಷವನ್ನು ತನ್ನ ಕೊಲೆಗಡೆಕರಿಗೇ ಕುಡಿಸಿ ತಾನು ಪಾರಾಗಿ ತಾನು ನಂಬಿದ್ದ ಧರ್ಮವನ್ನು ಒಂದು ಜೀವನ ರೀತಿಯನ್ನಾಗಿಸುವ ಕಲೆಯಲ್ಲಿ ಪಳಗಿದ್ದರೆ ಸಾಕ್ರೆಟಿಸ್ ಬೋಧಿಸಿದ ತತ್ವ ವಿಶ್ವಧರ್ಮವಾಗುತ್ತಿತ್ತು. ತಂತ್ರ ತಿಳಿಯದೆ ಆಚರಿಸದೆ ವಿಷ ಕುಡಿದು ಸತ್ತ ಸಾಕ್ರೆಟಿಸನು ಏನನ್ನೂ ಸಾಧಿಸಲಿಲ್ಲ. ಸತ್ಯ ನಂಬಿದವರಿಗೆ ಹುತಾತ್ಮರಾಗುವುದೇ ಗತಿ ಎಂಬ ಭಯಂಕರ ದುರಂತ ಚಿತ್ರವನ್ನು ಜಗತ್ತಿನ ಎದುರಿಗಿಟ್ಟು ಆ ಸತ್ಯ ಬದುಕಲು ಅಡಚಣೆಯೇ ಆದ. ಸತ್ಯವೂ ಧರ್ಮವೂ ಬದುಕಿಸಿಯಾವು, ಅದನ್ನು ನಂಬಿದವರು ಬದುಕಿಯಾರು ಎಂಬುದನ್ನು ನಿರೂಪಿಸುವಲ್ಲಿ ಅವನು ವಿಫಲನಾದ. ಸತ್ಯ ಧರ್ಮಗಳು ಬದುಕುವುದಕ್ಕೆ ಬೇಕೇ ವಿನಃ ಸಾಯುವುದಕ್ಕಲ್ಲ ಎಂದು ಅವನು ನಿರೂಪಿಸಲಾಗಲಿಲ್ಲ. ಮುಂದಿನ ಗ್ರೀಕ್, ರೋಮದ ರಾಜಕಾರಣ ಅಡ್ಡಹಾದಿ ಹಿಡಿದುದು ಇಂದಿನ ಐರೋಪ್ಯದ ರಾಜಕೀಯ, ವಾಣಿಜ್ಯ, ಸಾಮಾಜಿಕ ಮೌಲ್ಯಗಳು ಧರ್ಮ ದೂರವಿರುವುದಕ್ಕೆ ಹೀಗೆ ಸಾಕ್ರೆಟಿಸನು ಪರೋಕ್ಷ ಕಾರಣನೂ ಆದ. ಜಗತ್ತಿನ ಇತಿಹಾಸದ ತಿರುವುಗಳಲ್ಲಿ ಒಮ್ಮೊಮ್ಮೆ ಒಂದೊಂದು ಧ್ಯೇಯದ ಮೌಲ್ಯದ ಅವನತಿಯೋ ಸಮಾಧಿಯೋ. ಹೀಗಾದರೆ ಮುಂದಿನ ಚರಿತ್ರೆಯೇ ತಲೆ ಕಲೆಗಾಗುವುದು ಹೀಗೆ. ಭಾರತೀಯ ತತ್ವ, ಚಿಂತನೆ, ಮೌಲ್ಯಗಳಿಗೆ ತೀರ ಸಮೀಪದ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ರ ಪರಂಪರೆ ಈ ರೀತಿ ಮಣ್ಣು ಮುಕ್ಕಿದುದು ಪಶ್ಚಿಮ ದೇಶಗಳಿಗೆ ಒಳಿತಾಗಲಿಲ್ಲ. ದುಷ್ಟ ಧ್ಯೇಯಗಳನ್ನು ನಂಬಿದ ಮುಂದಿನ ಐರೋಪ್ಯರಿಂದ ಉಳಿದ ಜಗತ್ತಿಗೂ ಒಳಿತಾಗಲಿಲ್ಲ. ಸಾಕ್ರೆಟಿಸ್ ಬಾಳುವ ಕಲೆ ತಿಳಿಯಲಿಲ್ಲ, ಏಕೆಂದರೆ ತಂತ್ರವನ್ನು ಅವನು ನಂಬಲಿಲ್ಲ. ಗೆಲೀಲಿಯೋ ಹಾಗಲ್ಲದೆ ಸುಳ್ಳು ಹೇಳಿ ಬದುಕಿ ವಿಜ್ಞಾನದ ದೀಪವನ್ನು ಆರಗೊಡದೆ ಉಳಿಸಿದ.
ಟೆಲಿಸ್ಕೋಪದಲ್ಲಿ ತಾನು ಕಂಡದ್ದನ್ನೆಲ್ಲ ಸೈತಾನನ ಮೋಡಿ ಎಂದು ಅವನು ಕ್ರಿಸ್ತ ಧರ್ಮಾಧಿಕಾರಿಗಳು ಒಪ್ಪದಿದ್ದರೂ ತಂತ್ರ ಮಾಡದೇ ಇದ್ದಲ್ಲಿ ಧರ್ಮಾಂಧರಾದ ಅಂದಿನ ಬರ್ಬರರು ಅವನ ಕಣ್ಣನ್ನು ಸುಟ್ಟು ಕುರುಡು ಮಾಡಿಬಿಡುತ್ತಿದ್ದರು. ವಿಜ್ಞಾನ ಸತ್ಯಾನ್ವೇಷಕರ ನೈತಿಕ ಸ್ಥೈರ್ಯ ಅದರಿಂದ ಕುಸಿಯುತ್ತಿತ್ತು. ಇಡೀ ಪರಂಪರೆಯೇ ನಶಿಸುತ್ತಿತ್ತು. ನಿನ್ನೆ ಮೊನ್ನೆಯ ಮಹಾತ್ಮ ಗಾಂಧಿಯೂ ಸಾಕ್ರೆಟೀಸನ ದಾರಿಯನ್ನೇ ಹಿಡಿದು ಏನನ್ನೂ ಸಾಧಿಸಲಾಗಲಿಲ್ಲ. ಏಸು ಕ್ರಿಸ್ತನ ದಾರಿಯೂ ಇದೇ ಆಗಿತ್ತು. ಧರ್ಮಕ್ಕಾಗಿ ಸಾಯುವ ಹುತಾತ್ಮರ ಪರಂಪರೆ ಇದು. ಧರ್ಮಕ್ಕಾಗಿ ಬದುಕಿ ಆ ಧರ್ಮವನ್ನು ಭದ್ರಪಡಿಸಿ ಜೀವನ ಕ್ರಮವನ್ನಾಗಿಸಲು ಶ್ರೀಕೃಷ್ಣನಂತೆ ಬೇರಾವ ಜಗದ್ಗುರುವೂ ಶ್ರಮಿಸಲಿಲ್ಲ. ಶ್ರೀಕೃಷ್ಣನಿಗೆ ತಂತ್ರಶಕ್ತಿಯೂ ಸೇನಾಬಲವೂ ಜನಬಲವೂ ಯೋಗಶಕ್ತಿಯೂ ಧಾರ್ಮಿಕ ಶಕ್ತಿಯ ಜೊತೆಗಿದ್ದುದೇ ವಿಶೇಷ. ಧರ್ಮ ಸ್ಥಾಪನೆಗೆ ರಾಜಕೀಯವನ್ನು ಬಳಸಬಹುದು ಎಂಬುದನ್ನು ಉಳಿದವರಾರೂ ಒಪ್ಪಲಿಲ್ಲ. ಆ ರಾಜಕೀಯ ಶಕ್ತಿ ಕೈಲಿದ್ದೂ ಗಾಂಧಿಯವರು ಉಪಯೋಗಿಸದೆ ಕಳೆದುಕೊಂಡರು. ಸಾಕ್ರೆಟೀಸನಿಗೂ ಏಸುವಿಗೂ ಅಂಥ ರಾಜಕೀಯ ಬಲವೂ ಸೇನಾ ಬಲವೂ ಇರಲೇ ಇಲ್ಲ. ಅದೆಲ್ಲ ಇದ್ದು ಬುದ್ಧದೇವ ಬಿಟ್ಟುಕೊಟ್ಟು ಜೀವನವೇ ಅನ್ಯಾಯವೆಂದು ನಿರ್ಗಮವೇ ಮೋಕ್ಷವೆಂದು ಪಲಾಯನವಾದವನ್ನೇ ಬೋಧಿಸಿ ಇಂದಿಗೂ ಯತಿ ಮಠಾಧಿಪತಿಗಳೆಂದರೆ ಜೀವನಕ್ಕೆ ಸಂಬಂಧಪಡದೆ ಅಂಜು ಬುರುಕರೆಂಬ ಕಲ್ಪನೆಯನ್ನು ಬೌದ್ಧ ಮತ ತಲೆತಲಾಂತರಗಳಿಂದ ಭಾರತೀಯರ ಹೃದಯದಲ್ಲಿ ಉಳಿಸಿಬಿಟ್ಟಿದೆ. ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣನನ್ನೇ ಧರ್ಮಗುರುವಲ್ಲ ಎಂದು ತೆಗಳುವ ಮಾನದಂಡ ನಿರ್ಮಾಪಕರ ಸಂಖ್ಯೆಯೂ ಬಹಳವಿದೆ. ಗೀತೆಯಂತಹ ಮಹಾಗ್ರಂಥದಲ್ಲಿ ವಿಶ್ವಧರ್ಮ ಸೂತ್ರಗಳನ್ನು ಹೇಳಿ ಇಡೀ ಮಹಾಭಾರತದುದ್ದಕ್ಕೂ ಸೂತ್ರಗಳನ್ನು ಆಚರಣೆಗೆ ತಂದು ಮಹಾನ್ ಧರ್ಮ ಸಾಮ್ರಾಜ್ಯ ಸ್ಥಾಪಕನೆನಿಸಿ ಅತ್ಯಂತ ಸ್ವಾರ್ಥ ನಿರಪೇಕ್ಷನಾಗಿ ಜಗತ್ತನ್ನೂ ಸತ್ಪುರುಷರ ಕೈಯಲ್ಲಿ ಕೊಟ್ಟು ವಿರಕ್ತನಾಗಿ ನಿರ್ಗಮಿಸಿದ ಶ್ರೀಕೃಷ್ಣ ಯಾವ ದೃಷ್ಟಿಯಲ್ಲಿ ಜಗದ್ಗುರು ಎನಿಸಲಾರ? ಇವನು ಹಾಗೆನಿಸುವಲ್ಲಿ ಉಳಿದವರಾರೂ ಆ ಶಬ್ದಕ್ಕೆ ಅರ್ಹರಾಗಲಾರರೆಂದಲೇ ಸತ್ಯ. ಇಹ ಪರ ರಾಜಕಾರಣ ಧರ್ಮ ಬದುಕು ಅಮರತ್ವಗಳಲ್ಲಿ ಸಮರಸ ಸಾಧಿಸಿ ತೋರಿಸಿದ ಇನ್ನೊಬ್ಬ ಧೀರ ದುರ್ಬೀನು ಹಾಕಿ ಹುಡುಕಿದರೂ ಜಗತ್ತಿನ ಇತಿಹಾಸದಲ್ಲಿ ಕಾಣಸಿಗಲಾರ. ಶ್ರೀಕೃಷ್ಣ ರಾಜಕಾರಣಿ ಮಾತ್ರವಲ್ಲದೆ ತತ್ವಚಿಂತಕನೂ ಯೋಗೇಶ್ವರನೂ ಆದುದು ಅವನನ್ನು ಆ ಸಾಮಾನ್ಯ ವ್ಯಕ್ತಿ ವಿಶೇಷವನ್ನಾಗಿಸಿತು. ಯೋಗವೆಂದರೂ ಕಣ್ಮುಚ್ಚಿ ಕೂಡುವ ಲೋಕದಿಂದ ನಿರ್ಗಮಿಸುವ ಋಣಾತ್ಮಕಾನುಭವವೆಂಬ ಭ್ರಮೆಯ ಇಂದಿನ ಭಾರತೀಯರಿಗೆ ಯಾವ ಪವಿತ್ರ ಶಬ್ದವನ್ನು ಉಪಯೋಗಿಸಿದರೂ ಅನರ್ಥವೂ ಅಪಾರ್ಥವೂ ಆದೀತು. ಚಿಂತಿಸಿದ ತರ್ಕ ನಿಷ್ಕರ್ಷಿತವಾದ ಸತ್ಯವನ್ನು ಅನುಭವದಲ್ಲಿ ತಂದು ಜೀವನದ ಎಲ್ಲ ಮುಖಗಳಲ್ಲಿ ಆಚರಿಸಿ ತೋರಿಸಿ ಅದನ್ನು ಜೀವಂತವಾಗಿ ಪೂರ್ಣಗೊಳಿಸಿ ವ್ಯಷ್ಟಿ ಸಮಷ್ಟಿ ಜೀವನವನ್ನು ಸಮಗ್ರವಾಗಿಸುವುದೇ ಯೋಗವೆಂಬ ವೈದಿಕ ಯೋಗ ಪ್ರಜ್ಞೆಯನ್ನು ಭಾರತೀಯರು ಬೌದ್ಧ ಯೋಗ ಪ್ರಚಾರದ ದಿನದಿಂದ ಮರೆತರು. ಭದ್ರಂ ಕರ್ಣೇಭಿಃ ಶೃಣುಯಾಮ ಜೀವೇವಂ ಶರದಶತಂ ಯುಂಜತೆ ಯುಂಜತೆ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ ಬಗೆಯ ಮಂತ್ರಗಳ ಗರ್ಭದಲ್ಲಿರುವ ಜೀವನ ಮಂಗಳ ಯೋಗ ವೈದಿಕರದ್ದು. ಅದನ್ನು ಗೊಡ್ಡು ಮೀಮಾಂಸಕರ ದೆಸೆಯಿಂದ ರಕ್ಷಿಸಿ ಜೀವನವೇ ಒಂದು ಯಜ್ಞ ಪ್ರವಾಹವೆಂಬ ಮನುಷ್ಯರೆಲ್ಲ ಇದರಲ್ಲಿ ಅರ್ಪಣೆಯಿಂದ ಧನ್ಯತೆಯಿಂದ ಬಾಳಬೇಕೆಂಬ ಸುಂದರ ಪ್ರಜ್ಞೆಯನ್ನು ಉಳಿಸಿದವನು ಶ್ರೀಕೃಷ್ಣ. ಅದನ್ನು ತಾನು ಬಾಳಿ ಆಚರಿಸಿ ಇತರರಿಗೂ ದಾರಿ ತೋರಿಸಿ ಬದುಕಿದುದೇ ಮಹಾಭಾರತದ ವಿಷಯ. ಮಹಾಭಾರತವೆಲ್ಲ ಶ್ರೀಕೃಷ್ಣ ಯೋಗ. ಈ ಅರ್ಥದಲ್ಲಿ ಅದರಿಂದ ಶ್ರೀಕೃಷ್ಣನ ಯೋಗ ಆರಂಭವಾಗುವುದು ಪಾಂಡವ ಸಂಶೋಧನೆಯಲ್ಲಿ. ಅದು ಬೆಳೆಯುವುದು ಅವರ ಬಲವರ್ಧನೆಯ ಅವನ ಯತ್ನದಲ್ಲಿ. ಅದು ಮುಕ್ತಾಯವಾಗುವುದು ಪಾಂಡವ ವೈರಿಗಳ ನಿರ್ನಾಮಾನಂತರ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯ ಘಟ್ಟದಲ್ಲಿ.
ತನ್ನ ಇಡೀ ಜೀವನವನ್ನೇ ಶ್ರೀಕೃಷ್ಣ ಸಮಗ್ರ ಯೋಗವನ್ನಾಗಿ ಬಾಳಿದ. ಅವನ ಸಿದ್ಧಿ ಸಾಧನೆಗಳೆಲ್ಲ ಈ ಯೋಗಕ್ಕೆ ಅರ್ಪಿತವಾದವು. ಅದಕ್ಕೆ ಒಗ್ಗಲಾರದುದು, ಅರ್ಪಿತವಾಗಲಾರದುದು. ಅವನ ಜೀವನದಲ್ಲಿ ಏನೂ ಉಳಿಯಲಿಲ್ಲ. ರಾಷ್ಟ್ರದ ಎಲ್ಲ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು, ಕಟ್ಟಳೆ ಪರಂಪರೆಗಳು ಆ ರಾಷ್ಟ್ರಹಿತ ಯೋಗಕ್ಕೂ ತನ್ಮೂಲಕ ವ್ಯಕ್ತಿಯ ಔನ್ನತೀಕರಣಕ್ಕೂ ವಿನಿಯೋಗವಾಗಬಾರದೆಂದು ಬೋಧಿಸಿ ನಡೆಸಿ ತೋರಿಸಿಕೊಟ್ಟ ಶ್ರೀಕೃಷ್ಣ ಯೋಗ ಶಬ್ದಕ್ಕೆ ನೀಡಿದ ಈ ವಿಶಾಲ ವ್ಯಾಖ್ಯೆಯನ್ನು ಬೇರಾರೂ ವಿಶ್ವದಲ್ಲಿ ನೀಡಲಿಲ್ಲ. ಅದೇ ಅವನ ಹಿರಿತನ. ದ್ರೌಪದಿಯು ಅರ್ಜುನನ ಕೈ ಹಿಡಿಯುವ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.